सहस्रधारेण देवस्सर्वः सवितः पुनातो वसो पवित्रेण शतधारेण सुत्वः कामदुक्षः। Yo. Good. Betul dah. ओम वर्चोदाग्ने से वर्चो में पाहि। ओम आयुर्दाग्ने से आयुर्मे देहि। ओम तेजोमसि तेजोमयि देहि। ओम बलमसि बलमयि देहि। ओम वीर्यमसि वीर्यमयि देहि। ओम मन्युरसि मन्योमयि देहि। ओम सहोसि सहोमयि देहि। ओम अग्ने यन्मे तन्मे आपो नः महाप्रणाम। पूजनीय प्रभु हमारे भाव उज्ज्वल कीजिए। छोड़ो देवे चल कपट को मानसिक बल दीजिए। वेद की बोले रचाए सत्य को धारण करे। अश्वमेध तो मृत सारे शोक सागर से तरे। अश्वमेधाधिक रचाए यज्ञ परोपकार को। धर्म मर्यादा चला कर लाभ दे संसार को। विद्या श्रद्धा भक्ति से जाति हम करते रहे। रोग पीड़ विनिष्ट की संताप सब हरते रहे। भावना मिट जाए मन से पाप अत्याचार की। कामना है पूर्ण होए यज्ञ से नर नारी की। लाभकारी हो हवन हर जीवधारी के लिए। वायु जल सर्वत्र हो शुभ गंध को धारण किए। स्वार्थ भाव मिटे हमारा प्रेम पथ विस्तार हो। इदन मम का सार्थक प्रत्येक में व्यवहार हो। प्रेम रस में तृप्ति होकर वंदना हम कर रहे। नाथ करना रूप करना आपके सब पर रहे। यज्ञ रूप प्रभु हमारे भाव उज्ज्वल कीजिए। छोड़ो देवे चल कपट को मानसिक बल दीजिए। प्रभु आत्मिका बल दीजिए। भरोसा कर तो ईश्वर पर। तुझे धोखा नहीं होगा। भरोसा कर तो ईश्वर पर। तुझे धोखा नहीं होगा। ए जीवन बीत जा
जाएगा, ये जीवन बीत जाएगा, तुझे रोना नहीं होगा, तुझे रोना नहीं होगा। भरोसा कर सो ईश्वर पर, तुझे धोखा नहीं होगा। कभी दुख है, कभी सुख है, कभी दुख है, कभी सुख है, ये जीवन धूप छाया है, ये जीवन धूप छाया है। हमसे में ही बीत डालो, बितानी ही यह माया है, बितानी ही यह माया है। भरोसा कर तो ईश्वर पर, तुझे धोखा नहीं होगा। जो सुख आए तो हंसा देना, जो सुख आए तो हंसा देना, जो दुख आए तो सह लेना, जो दुख आए तो सह लेना। ना कहना कुछ जब कभी जग से, ना कहना कुछ कभी जग से, प्रभु से ही तो कह लेना। भरोसा कर तो ईश्वर पर, तुझे धोखा नहीं होगा। एक कुछ भी तो नहीं जग में, एक कुछ भी तो नहीं जग में, तेरे बस कर्म की माया, तेरे बस कर्म की माया। तू खुद ही धूप में बैठा, तू खुद ही धूप में बैठा, लगे निज रूप की छाया, लगे निज रूप की छाया। भरोसा कर तो ईश्वर पर, तुझे धोखा नहीं होगा। कहाँ ये था, कहाँ तू था, कहाँ ये था, कहाँ तू था। कभी तो सोच ओ बंदे, कभी तो सोच ओ बंदे। झुका कर जिसको कह दे, झुका कर जिसको कह दे, प्रभु वंदे, प्रभु वंदे, प्रभु वंदे, प्रभु वंदे। भरोसा कर तू ईश्वर पर, तुझे धोखा नहीं होगा। ಶ್ರಾವಣ ಮಾಸ ಬಂದಿದೆ. ಶ್ರಾವಣ ಮಾಸದಲ್ಲಿ ನಮ್ಮ ವೈದಿಕ ಧರ್ಮದಲ್ಲಿ ಪ್ರಪ್ರಥಮವಾಗಿ ನಾವು ಮಾಡುವಂತಹ ನಮ್ಮ ಕಾರ್ಯ ಶ್ರಾವಣ ಮಾಸದಲ್ಲಿ ಪ್ರಾರಂಭವಾಗ್ತದೆ. ಹಬ್ಬಗಳು ಎಲ್ಲ ಪ್ರಾರಂಭವಾಗ್ತದೆ. ಹಾಗೆ ಈ ಹಬ್ಬಗಳಲ್ಲಿ ನಾಡ್ದು ಈಗ 9 ತಾರೀಕಿಗೆ ನಮ್ಮದು ಶ್ರಾವಣ ಮಾಸದ ಯಜ್ಞೋಪವೀತ ಕಾರ್ಯಕ್ರಮ ನಡೆಯಲಿದೆ. ನಾವೆಲ್ಲ ಸೇರಿಕೊಂಡು ಯಜ್ಞೋಪವೀತವನ್ನು ಯಾವುದು ಶನಿವಾರ ದಿವಸ ನಾವು ಮಾಡ್ತೇವೆ. 10 ಗಂಟೆಗೆ ನಾವು ಮಾಡ್ಬೋದಲ್ಲ, ಹಾಗೆ ನಾವು ಮಾಡಿ ಯಜ್ಞೋಪವೀತ ಧಾರಣೆ ಮಾಡಬೇಕು. ಯಜ್ಞೋಪವೀತ ಧಾರಣೆ ಮಾಡುವಂಥದ್ದು ನಮ್ಮ ಭಾರತ ದೇಶದ ಒಂದು ದೊಡ್ಡ ಸಂಸ್ಕಾರ. ಗುರುಕುಲ ಪದ್ಧತಿಯಲ್ಲಿ 8 ವರ್ಷದಲ್ಲಿ ಹೆಣ್ಣಾಗಲಿ ಗಂಡಾಗಲಿ, ಹೆಣ್ಣನ್ನು ಹೆಣ್ಣಿನ ಗುರುಕುಲದಲ್ಲಿ, ಗಂಡನ್ನು ಗಂಡನ ಗುರುಕುಲದಲ್ಲಿ ವೇದಾರಂಭ ಮಾಡಿ ಯಜ್ಞೋಪವೀತವನ್ನು ಧಾರಣೆ ಮಾಡಿ ವೇದಾರಂಭ ಮಾಡಿ ಅವರನ್ನು ಗುರುಕುಲಕ್ಕೆ ಸೇರಿಸುವಂಥದ್ದು ನಮ್ಮ ಒಂದು ಸಂಸ್ಕಾರ ಕ್ರಿಯೆ 8 ವರ್ಷದಲ್ಲಿ ಬರ್ತದೆ.
ಯಾಕೆಂತ ಹೇಳಿದರೆ 8 ವರ್ಷ ಆಗದೆ ಆ ಮಕ್ಕಳಿಗೆ ಆ ಜ್ಞಾನ ವೇದಜ್ಞಾನವನ್ನು ಪಡೆದುಕೊಳ್ಳುವಂತಹ ಶಕ್ತಿ, ಆ ಬ್ರೈನ್ ಶಕ್ತಿ ಅವರಿಗೆ ಬರುವುದಿಲ್ಲ. ಅಲ್ಲಿ ನಯನ ಅಂತ ಹೇಳಿದರೆ ಕಣ್ಣು, ಉಪನಯನ ಅಂತ ಹೇಳಿದರೆ ಜ್ಞಾನದ ಕಣ್ಣನ್ನು ತೆರೆಸುವಂಥದ್ದು. ಅದನ್ನು ನಮ್ಮ ವೈದಿಕ ಪದ್ಧತಿಯಲ್ಲಿ, ನಮ್ಮ ಈ ಶಿಕ್ಷಣದಲ್ಲಿ ಎಲ್ಲ ಕಡೆಯಲ್ಲಿ ಅದನ್ನು ಮುಂಚೆಯಿಂದ ಮಾಡಿಕೊಂಡು ಬಂದಿದ್ದರು. ಅದು ಕ್ರಮೇಣ ಈಗ ಅದು 4 ವರ್ಷದಲ್ಲಿ ಮಕ್ಕಳನ್ನು ಸೇರಿಸುವಂತಹ, ವೇದಾರಂಭ ಮಾಡಿ ಸೇರಿಸುವಂಥದ್ದು ಅಭ್ಯಾಸ ಸ್ಟಾರ್ಟ್ ಆಗಿದೆ. ಆದರೆ ಅವರಿಗೆ ಸರಿಯಾಗಿ ಜ್ಞಾನದ ಕಣ್ಣನ್ನು ತೆರೆಸುವಂಥ ಕೆಲಸ ಮಾಡಬೇಕಂತ ಹೇಳಿದರೆ ಯಜ್ಞೋಪವೀತ ಧಾರಣೆ ಮಾಡಿ ಉಪನಯನ ಅಂತ ಹೇಳಿದರೆ ಕಣ್ಣು, ಜ್ಞಾನದ ಕಣ್ಣನ್ನು ತೆರೆಸುವಂಥ ಕೆಲಸವನ್ನು ಮಾಡಬೇಕು. ನಾವು ಅವತ್ತು ಇಲ್ಲಿ ಉಡುಪಿಯಿಂದ ಬಂದಿದ್ದಾರೆ ಅವರು, ಪೂರ್ಣಪ್ರಜ್ಞಾ ಕಾಲೇಜಿನ ನಾಗರಾಜ್ ಭಟ್ ಅವರ ಮಗನನ್ನು ಇಲ್ಲಿ ಕರ್ಕೊಂಡು ಬಂದು ಯಜ್ಞೋಪವೀತ ಧಾರಣೆ ಮಾಡಲಿಕ್ಕೆ ಇಲ್ಲಿ ಕರ್ಕೊಂಡು ಬಂದರು. 21 ವರ್ಷ ತನಕ ಅವರು ಇದನ್ನು ಆ ಮಗನಿಗೆ ಉಪನಯನ ಮಾಡಲಿಲ್ಲ. ಆ ಮಗನಿಗೆ ವೇದ ಉಪನಯನವನ್ನು ಮಾಡಿಕೊಂಡು ಜ್ಞಾನವನ್ನು ಕೊಡಬೇಕೆನ್ನುವಂಥ ಉದ್ದೇಶದಿಂದ ಇಲ್ಲಿ ಬಂದಿದ್ದರು. ಆವಾಗ ಇಲ್ಲಿ ಇವರು ಧನಂಜಯರು ಪ್ರಾರಂಭಿಸಿದರು. ಹಾಗೆ ಮತ್ತೆ ಅದನ್ನು ಕೊನೆ ಮಾಡುವಾಗ ಯಜ್ಞೋಪವೀತವನ್ನು ಧಾರಣೆ ಮಾಡಿಕೊಂಡು ಯಾವ ರೀತಿಯಾಗಿ ಜ್ಞಾನದ ಕಣ್ಣನ್ನು ತೆಗೆಸಬೇಕು ಎನ್ನುವಂಥದ್ದು ನಾವು ಪ್ರಾಣಾಯಾಮದ ಮೂಲಕ ಹೇಳಿಕೊಡಬೇಕು. ಅದಕ್ಕೆ ಕನಿಷ್ಠ, ಮಧ್ಯಮ, ಜ್ಯೇಷ್ಠ, ಈ ಜ್ಯೇಷ್ಠ ಪ್ರಾಣಾಯಾಮದ ಮೂಲಕ ಅತೀಂದ್ರ ಜ್ಞಾನ ಶಕ್ತಿಯನ್ನು ಓಪನ್ ಮಾಡುವಂಥದ್ದು ಕೆಲಸವನ್ನು ಮಾಡಿಕೊಂಡು ಅವರಿಗೆ ವೇದಾರಂಭವನ್ನು ಮಾಡಬೇಕು. ಅದನ್ನು ಮಾಡಿಕೊಡುವಾಗ ಅವರಿಗೆ ಆಶ್ಚರ್ಯ ಆಯಿತು. ನಮ್ಮ ಬ್ರಾಹ್ಮಣರಲ್ಲಿ ಇದೆಲ್ಲ ಮಾಡ್ತಾ ಇಲ್ಲ, ಬರೀ ಹೆಸರಿಗೋಸ್ಕರ ಮಾತ್ರ ಒಂದು ಸಂಸ್ಕಾರಕ್ಕೆ ಮಾಡ್ತಾರಲ್ಲದೆ ಈ ವೇದಜ್ಞಾನವನ್ನು ಕೊಡುವಂತಹ, ಅತೀಂದ್ರ ಜ್ಞಾನಶಕ್ತಿಯನ್ನು ಕೊಡುವಂತಹ ಕೆಲಸವನ್ನು ನಾವು ಬ್ರಾಹ್ಮಣರಲ್ಲಿ ಯಾರೂ ಮಾಡ್ತಾ ಇಲ್ಲ. ಅದರ ವಿಚಾರವೇ ಗೊತ್ತಿಲ್ಲ, ಆ ಪರಿಸ್ಥಿತಿಗೆ ಹೋಗಿದೆ. ಹಾಗೆ ಅದನ್ನು ಮಾಡಿಕೊಡುವಾಗ ಅವರಿಗೆ ತುಂಬ ಆಶ್ಚರ್ಯ ಆಯಿತು. ಹಾಗೆ 1 ಗಂಟೆ ನಮ್ಮ ಹತ್ರ ಆ ವಿಚಾರಗಳನ್ನೆಲ್ಲ ಕೇಳಿಕೊಂಡು ಆ ವಿಚಾರದಲ್ಲಿ ಅವರ ಮಗ ಈಗ ಹರ್ಷವರ್ಧನ್ ಇದಕ್ಕೆ ಅಮೇರಿಕಾದಲ್ಲಿ ಹೋಗಿದ್ದಾನೆ, ಅವನಿಗೆ ಜ್ಞಾನ ಕಣ್ಣನ್ನು. ಮೊನ್ನೆ ಅದೇ ವಿಷಯದಲ್ಲಿ ಮಾತಾಡುವಾಗ ನಮ್ಮ ಇದು ಏಕಲವ್ಯ ವಿದ್ಯೆ ಮತ್ತು ಗಾಂಧಾರಿ ವಿದ್ಯೆ ಕಲಿಸುವಂತಹ ಆ ಮಹಿಳೆಯರು, ಅವರು 8 ಜನ ಒಟ್ಟಿಗೆ ಬಂದು, ಒಂದು ಕುಟುಂಬದವರು ಮನೆಯ, ಆಮೇಲೆ 2 ಹೆಂಗಸರು ಮತ್ತು 1 ಮಗು ಎಲ್ಲ ಸೇರಿ 8 ಜನ ಇಲ್ಲಿ ಉಪನಯನ ಸಂಸ್ಕಾರ ಕ್ರಿಯೆಯನ್ನು ಮೊನ್ನೆ ಮಾಡಿದರು. ಅವರನ್ನು ಕೂಡ ನಾಡ್ದು ಬರಲೇಬೇಕು, ಯಜ್ಞೋಪವೀತ ಧಾರಣೆ ಮಾಡುವಾಗ ನಾಡ್ದು ಬದಲು ಮಾಡುವಾಗ ನಾಡ್ದು ಬರಬೇಕು ಅಂತ ಹೇಳಿದ್ದೇನೆ. ಆ ರೀತಿಯಾಗಿ ಅವರೆಲ್ಲರೂ ಬಂದು ಎಲ್ಲ ಜನರು ಕೂಡ ಈ ಉಪನಯನ ಸಂಸ್ಕಾರವನ್ನು ನಿನ್ನೆ ನಾನು ಇಂಟರ್ನೆಟ್ಟಲ್ಲಿ ಕೊಟ್ಟೆ. ಉಪನಯನ ಸಂಸ್ಕಾರ ಉಂಟಲ್ಲ, ಷೋಡಶಿ ಸಂಸ್ಕಾರ ದಯಾನಂದ ಸರಸ್ವತಿ ಪ್ರಾರಂಭ ಮಾಡಿದ್ದಾರೆ. ಈ 16 ಸಂಸ್ಕಾರಗಳು ಕೂಡ ನಮ್ಮ ಸಮಾಜಕ್ಕೆ ಕೊಟ್ಟರೆ ಮಾತ್ರ ಸಮಾಜ ಜ್ಞಾನವಂತ, ಬುದ್ಧಿವಂತ, ಆರೋಗ್ಯವಂತ ಪ್ರಜೆಗಳು ಪ್ರಬುದ್ಧರಾಗುವುದಕ್ಕೆ ಸಾಧ್ಯವಾಗ್ತದೆ. ಅಂತಹ ಒಂದು ವೇದ ಜ್ಞಾನ, ವೇದದ 64 ವಿದ್ಯೆಗಳು ನಮಗೆ ಸಿಗಬೇಕು ಅಂತ ಹೇಳಿದರೆ ನಾವು ಮರಳಿ ವೇದದ ದಾರಿಗೆ ಬರಲೇಬೇಕು ಎಂಬುದನ್ನು ದಯಾನಂದ ಸರಸ್ವತಿಯವರು ಹೇಳಿದ್ದಾರೆ. ಆ ಪ್ರಕಾರವಾಗಿ ನಾವು ವೇದದ ದಾರಿಯಲ್ಲಿ ನಡೆಯುವಂತಹ ಪ್ರಯತ್ನವನ್ನು ಆರ್ಯ ಸಮಾಜ ಮಾಡಬೇಕು. ನಾವು ಆರ್ಯ ಸಮಾಜದ ಹಿಂದೆ ಬಾಕಿ ಸಮಾಜಗಳು ಕೂಡ ಬರಬೇಕು ಎನ್ನುವಂಥ ಉದ್ದೇಶದಿಂದ ಇಂಡಿಯಾ ವಾಟ್ ಕ್ಯಾನ್ ಟೀಚರ್ಸ್ ಎನ್ನುವಂಥ ಗ್ರಂಥವನ್ನು ಮ್ಯಾಕ್ಸ್ ಮುಲ್ಲರಲ್ಲಿ ಅಮೇರಿಕಾದಲ್ಲಿ ಪಬ್ಲಿಷ್ ಮಾಡ್ತಾ ಇದ್ದಾನೆ. ಆ ಜ್ಞಾನವನ್ನು ಆರ್ಯ ಸಮಾಜವರು ಭಾರತದಲ್ಲಿ ಪಬ್ಲಿಷ್ ಮಾಡ್ತಾ ಇದ್ದಾರೆ. ಅಂತಹ ಒಂದು ಜ್ಞಾನವನ್ನು ಪಬ್ಲಿಷ್ ಮಾಡಿ ನಮ್ಮ ಗುರುಕುಲ ಪದ್ಧತಿ ವಿದ್ಯೆ ಮತ್ತೆ ಪ್ರಾರಂಭವಾಗಲಿ ಎನ್ನುವಂತಹ ಒಂದು ನಮ್ಮ ಉದ್ದೇಶ ಪ್ರಕಾರವಾಗಿ ಆರ್ಯ ಸಮಾಜವನ್ನು ಬೆಳೆಸುವಂತಹ ಯಜ್ಞೋಪವೀತ ಧಾರಣೆ ಮಾಡುವಂತಹ ಕೆಲಸವನ್ನು ಕೂಡ ನಾವು ಮಾಡೋಣ ಅಂತೇಳಿ ಪ್ರಾರ್ಥನೆ ಮಾಡುತ್ತಾ, ಹಾಗೆ ಈ ಯಜ್ಞೋಪವೀತ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಯಬೇಕು, ನಾನು ಅದನ್ನು ಮಾಡಬೇಕು ಎನ್ನುವಂಥ ಉದ್ದೇಶದಿಂದ ದೇವರು ನನಗೆ ಸಾಯಲಿಕ್ಕೆ ಹೋದವನನ್ನು ಬದುಕಿದ್ದರು. ಮೊನ್ನೆ ಯಾರೋ ಸೇರಿಸಿಕೊಂಡು ನನ್ನ ಆಸ್ಪತ್ರೆಯಲ್ಲಿ ಸೇರಿಸಿ ಡಾಕ್ಟ್ರ್ ಹೇಳಿ, ಸರ ನಿಮ್ಮನ್ನು ಯಾರು ಕರ್ಕೊಂಡು ಬಂದು ನನ್ನನ್ನು ಬದುಕಿಸಿದ್ರು ಅಂತ. ಏನೋ ದೇವರ ಮೇಲೆ ಭಕ್ತಿಯನ್ನು ಇಟ್ಟರೆ, ದೇವರ ಮೇಲೆ ನಡೆದುಕೊಂಡು ಸರಿಯಾಗಿ ಧರ್ಮದಲ್ಲಿ ನಡೆದರೆ ದೇವರು ರಕ್ಷಣೆ ಮಾಡ್ತಾನೆ ಎಂಬುದಕ್ಕೆ ಇದೊಂದು ಚಿಂತೆ. ಅವ್ರು ಹೇಳ್ತಾರೆ, ಇಷ್ಟು ಇದರಲ್ಲಿ ಬಾಕಿಯವರಾದರೆ ಈಗ ಬರಲಿಕ್ಕಿಲ್ಲ, ಆಪ್ರೇಷನ್ ಮಾಡದೆ ನನಗೆ ಆಪ್ರೇಷನ್ ಮಾಡಿದೆ, ನಾನು ಎಲ್ಲ ಜ್ಞಾನಗಳು ಹಿಂದಿನ ಯಾವ ಜ್ಞಾನಗಳೆಲ್ಲ ಕಲ್ತಿದ್ದೇನೋ ಅದೆಲ್ಲ ಮನಸ್ಸಿನಲ್ಲಿ ಹೊಡೆದುಕೊಂಡು ಅದನ್ನು ಮತ್ತೆ ನನಗೆ ಅದು ಮುಂದುವರಿಸುವಂತಹ ಆ ಶಕ್ತಿ ಭಗವಂತ ನನಗೆ ಕೊಟ್ಟಿದ್ದಾನೆ, ಅದನ್ನು ನಾನು ಮುಂದುವರಿಸಬೇಕು. ಅದು ಯಾವ ರೀತಿಯಾಗಿ ಶಕ್ತಿ ಬಂದಿದೆ ಅಂತ ಹೇಳಿದರೆ ಸುಧಾಕರ್ ಚತುರ್ವೇದಿಯವರ ವಿಷಯ ಬರ್ತದೆ. ಅವರು ರೈಲ್ವೆ ಆಘಾತದಲ್ಲಿ ಹೆಣಗಳ ರಾಶಿಯಲ್ಲಿದ್ದರಂತೆ. ಹಾಗೆ 1 ವರ್ಷ ಅವರು ಟ್ರೀಟ್ಮೆಂಟ್ ಮಾಡಿ ಅವರು ಮತ್ತೆ ಜ್ಞಾನವನ್ನು ಪಡೆದು 45 ವರ್ಷ ಜಾಸ್ತಿ ಬದುಕಿ ಮೊನ್ನೆ 124ನೇ ವರ್ಷದಲ್ಲಿ ಅವರು ಮೊನ್ನೆ ಮೃತರಾದರು. ಈ ರೀತಿಯಾಗಿ 45 ವರ್ಷ ಆ ಆಕ್ಸಿಡೆಂಟ್ ಆದ ಮೇಲೆ ಅವರು ಬದುಕಿದ್ದರು. ಆ ರೀತಿಯಾಗಿ ಭಗವಂತ ನಮ್ಮ ದೇಹದ ಒಳಗೆ
ಇದ್ದುಕೊಂಡು ನಾವು ಆ ಶಕ್ತಿಯನ್ನು ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡಿದರೆ ನಾವು ಯಾವ ಕಾರ್ಯವನ್ನು ಮಾಡ್ತಾ ಇದ್ದೇವೋ ಅದು ಧರ್ಮಬದ್ಧವಾದ ಕಾರ್ಯ. ಎಲ್ಲ ಪೂಜೆಗಳು ಅದು ದೇವರಿಗೆ ಮಾಡುವಂಥ ಪೂಜೆ ಸಲ್ಲಿಸುವುದಿಲ್ಲ. ಯಾವುದು ಪಂಚಮಹಾಭೂತಗಳಿಗೆ ನಾವು ಪೂಜೆ ಮಾಡ್ತೇವೆಯೋ ಅಗ್ನಿಯ ಮೂಲಕ, ಅದು ಮಾತ್ರ ಅದು ದೇವರಿಗೆ ಸಲ್ಲಿಸುವಂತಹ ಪೂಜೆ. ಅಗ್ನಿ, ವಾಯು, ಜಲ, ಆಕಾಶ, ಪೃಥ್ವಿ ಇವುಗಳಿಗೆ ಮಾಡುವಂಥ ಪೂಜೆ ಮಾತ್ರ ನಾವು ದೇವರಿಗೆ ಮಾಡುವಂಥ ಪೂಜೆ. ಬಾಕಿ ಪೂಜೆಗಳೆಲ್ಲ ಇದೆಯಲ್ಲ, ಅದು ನಾವು ಸಾಂಕೇತಿಕವಾಗಿ ನಮ್ಮ ಧರ್ಮದ ಒಂದು ಶ್ರೇಷ್ಠಗೋಸ್ಕರವಾಗಿ ನಾವು ಮಾಡ್ತಾ ಇದ್ದೇವೆ ಅನ್ನೋಲ್ಲದೆ ಅದು ಈಗ ಉದರ ನಿಮಿತ್ತವಾಗಿ ಮಾಡುವಂಥ ಕೆಲಸ ಆಗಿದೆ ಅಲ್ಲದೆ ಅದು ಜ್ಞಾನವನ್ನು ವೃದ್ಧಿಸುವಂತಹ ಸಮಾಜಕ್ಕೆ ಷೋಡಶಿ ಸಂಸ್ಕಾರದಿಂದ ಯಾವ ಸಂಸ್ಕಾರ ವೈಜ್ಞಾನಿಕವಾಗಿದೆ ಅಂತಹ ಜ್ಞಾನವನ್ನು ಕೊಡುವಂಥದ್ದು ಸಂಸ್ಕಾರವಾಗಿಲ್ಲ. ಅದೇ ನಾವು ಯಜ್ಞ ಮಾಡುವಂಥದ್ದು ಮಾತ್ರ ಅದು ಪರಮಾತ್ಮನಿಗೆ ಪಂಚಮಹಾಭೂತಗಳ ರಕ್ಷಣೆಗೆ ನಾವು ಮಾಡುವಂಥ ಕೆಲಸ. ಭಗವಂತ ನಾವು ಸೃಷ್ಟಿ ಮಾಡಿದ್ದಕ್ಕೆ ನಾವು ದಿವಸ ಆಗಲಿ ಯಾವ ರೀತಿಯಾಗಿ ಯಜ್ಞೋಪವೀತ ಮಾಡ್ತೇವೋ ಅದಕ್ಕೋಸ್ಕರ ಭಗವಂತ ನನ್ನನ್ನು ಕೂಡ ರಕ್ಷಣೆ ಮಾಡಿಕೊಂಡು ಈ ಸೇವೆಗೆ ಭಗವಂತ ನನಗೆ ಮತ್ತೂ ಅವಕಾಶ ಕೊಟ್ಟಿದ್ದಾನೆ ಅಂತ ಹೇಳ್ಕೊಂಡು, ನನಗೆ ಆಯುಷ್ಯವನ್ನು ಕೊಟ್ಟಿದ್ದಾನೆ ಅಂತ ಹೇಳ್ಕೊಂಡು ಪ್ರಾರ್ಥನೆ ಮಾಡುತ್ತಾ ನಾವು ಇವತ್ತಿನ ಪ್ರಾರ್ಥನೆಯನ್ನು ಮಾಡೋಣ. ಓ ಅನಂತ ಜ್ಞಾನಿ ಭಗವಾನ್, ಓ ಅನಂತ ಜ್ಞಾನಿಧಿ ಭಗವಾನ್, ನೀನು ಸರ್ವಂತರ್ಯಾಮಿ. ಸರ್ವಂತರ್ಯಾಮಿ.